ನಾನು ಮಾತಾಡ್ಬಿಡ್ಲ? ಓಕೆ, ನಾನು ಫಸ್ಟ್ ಹೇಳ್ಬಿಡ್ತೀನಿ. ಹಾಗಿದ್ರೆ ಉಮಾಶ್ಯಾಮ್ ಅವ್ರ ಡೈಲಾಗ್ ಹೇಳ್ಬೇಕಾ? ಫಸ್ಟ್ ಕಲ್ಪನಾ ಅವ್ರದ್ದೊಂದು ಹೇಳ್ಬಿಡ್ಲಾ? ಗೊತ್ತಿಲ್ಲ ನಿಮ್ಗೆ ಕಲ್ಪನಾ? ಹಲೋ ಅಣ್ಣ, ನಿರಂತರ ಜ್ಯೋತಿ ಏನಾಯ್ತು ಸ್ವಲ್ಪ ಕೇಳಿ ಹೇಳ್ತೀಯಾ? ಎಷ್ಟೊತ್ತಾಗುತ್ತೆ? ಅದಕ್ಕಿಂತ ಮುಂಚೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ಸರ್. ಒಂದೊಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಫಂಕ್ಷನ್ ನಡೀತಿತ್ತಪ್ಪ ಫುಲ್ ಗ್ರ್ಯಾಂಡ್ ಅಲ್ಲಿ. ಅದಕ್ಕೆ ಹೀಗೇನೆ ಒಂದ್ ಕಡೆ ನಾನು ಈ ತರ ಲೇಡೀಸ್ ಕಾಸ್ಟ್ಯೂಮ್ ಅಲ್ಲಿ ಈ ತರ ಇವೆಂಟ್ ಗಳಿಗೆ ರೆಡಿ ಮಾಡಿದೆ. ಮಾಂಗಲ್ಯ ಸರ ಎಲ್ಲ ಹಾಕೊಂಡು ಅಷ್ಟೊಂದು ಇವೆಂಟಿಗೆ ಹೋದೆ. ಅವ್ರಿಗೆ ಸರ್ ಇನ್ನು ಇವೆಂಟ್ ಸ್ಟೇಜ್ ರೆಡಿ ಆಗ್ತಾ ಇದೆ, ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಅಲ್ಲಿ ತನಕ ಒಂದು ಮನೆ ಬಿಟ್ಕೊಂಡಿದೆ ಅಂತ ಅಂದ್ರು. ನಾನು ಅಮ್ಮ ಏನ್ ತಗೋತೇವ? ಕಾಫಿ ತಂದ್ಕೊಟ್ಟು, ಅದ್ರ ಜೊತೆ ಮಸಾಲೆ ಮಂಡಕ್ಕಿ ಎಲ್ಲ ತಂದ್ಕೊಟ್ರು. ತಿಂದ್ಬಿಟ್ಟು ಚೆನ್ನಾಗಿದೆ ನಿಮ್ ಜೋಡಿ ಅಂತ ಅಂದ್ರು. ನಾನು ಮತ್ತೆ ನಮ್ಮಲ್ಲಿ ಚಿಲ್ಲರ್ ಮಂಜು ಅಂತ ಒಬ್ರಿದ್ದಾರೆ ನಮ್ಮ ನಾನು ಮತ್ತೆ ಚಿಲ್ಲರ್ ಮಂಜು ಹೋಗಿದ್ವಿ. ಆ ಅಜ್ಜಿ ಅನ್ಕೊಂಡು ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ಕೊಂಡು, ತುಂಬಾ ಚೆನ್ನಾಗಿದ್ಯಮ್ಮ ನಿಮ್ ಜೋಡಿ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ, ಮಕ್ಳು ಮರಿ ಆಗಿದ್ಯಾ ಅಂತ ಕೇಳಿದ್ರು. ಏನಣ್ಣ ಈ ತರ ಮಾತಾಡ್ತವ್ರೆ ಅಂತಂದ್ರೆ, ಅವಾಗ ಅಣ್ಣ ಇಲ್ಲ ಪ್ಲಾನಿಂಗ್ ಅಲ್ಲಿ ಇದೀವಿ ಅಂತ ಅಂದ್ರು. ಅಜ್ಜಿ ಅಲ್ಲಿದೆ ಇವ್ರು ಹುಡುಗಿ ಅಂತಾನೆ ಫಿಕ್ಸ್ ಆಗಿ ಹೋಗ್ಬಿಟ್ರು. ಎಲ್ಲ ಆಯ್ತು. ಇನ್ನೊಂದು 5 ನಿಮಿಷ ಆಗ್ತಿದ್ರು, ಇನ್ನು ಅರ್ಧ ಗಂಟೆ ಟೈಮ್ ಇತ್ತಲ್ಲ. ಅಜ್ಜಿ ಇಡೀ ಮನೆ ಓಡಾಡ್ತಾ ಇದ್ರು. ಒಂದು 10 ನಿಮಿಷ ಆದ್ಮೇಲೆ ಸರ್ ಒಂದು ಪ್ಲೇಟ್ ಅಲ್ಲಿ ಅರ್ಶಿನ, ಕುಂಕುಮ, ಬಳೆ, ಹೂವು, ಬ್ಲೌಸ್ ಪೀಸು, ಅಕ್ಷತೆ ಕೋಣೆ ಎಲ್ಲ ತಂದು ಮಡ್ಲಕ್ಕಿ ಹಾಕಕ್ಕೆ ಅಂತ ತಂದು ಕೊಟ್ರು. ಏನ್ ಮಾಡಕ್ಕಾಗತ್ತಪ್ಪ, ಅಜ್ಜಿ ನಂಬಿಟ್ಟಿದೆ ಹುಡುಗಿ ಅಂತ ಸೇರಿನ ಫುಲ್ ಹೊಚ್ಕೊಂಡು ಮಡ್ಲಕ್ಕಿ ಎಲ್ಲ ಹಾಕ್ಸ್ಕೊಂಡು ಅಕ್ಕ ಎಲ್ಲ ಹಚ್ಕೊಂಡೆ, ಕಾಲಿಗೆಲ್ಲ ಬಿದ್ದೆ ಓವರ್ ಡೋ ಮಾಡ್ಕೊಂಡು. ಆಮೇಲೆ ಅಜ್ಜಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಸೀರೆ, ಅರ್ಶಿನ, ಕುಂಕುಮ, ಜಾಕೆಟ್ ಪೀಸ್ ಎಲ್ಲ ಇಟ್ಟು, ನೀವು ಕಾರ್ಯಕ್ರಮ ಮುಗಿಸ್ಕೊಂಬಾ, ಇದ್ರೊಳಗೆ ಇಟ್ಟಿರ್ತೀನಿ ತಗೊಂಡು ಹೋಗುವ. ಆಯ್ತು ಸದ್ಯ ಇಲ್ಲಿಗಾಯ್ತು ಅಂತ ಕಾರ್ಯಕ್ರಮಕ್ಕೆ ಹೋದೆ. ಆ ಆರ್ಗನೈಸರ್ ಏನ್ ಮಾಡ್ದ, IB ಅಲ್ಲಿ ಫಸ್ಟ್ ರೆಡಿ ಆಗಕ್ಕೆ ಹೇಳಿದ್ನಲ್ಲ, ಅಣ್ಣ ಇವಾಗ IB ಅಲ್ಲಿ ಯಾರು MLA ಬಂದ್ಬಿಟ್ಟಿದ್ದಾರೆ, ನೀವು ಅಜ್ಜಿ ಮನೆಯಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಡಿ ಅಂತ ಅಂದ. ಅಲ್ಲಿ ಫುಲ್ ನನಗೆ ನೀಟ್ ಆಫ್ ಆಗೋಯ್ತು. ಏನ್ ಮಾಡೋದು, ನನ್ನ ಅಭಿಮಾನಿ ಹೇಳ ಅಷ್ಟೊತ್ತಂತ ಅಜ್ಜಿ ಅನ್ಕೊಂಡಿದ್ದು ಹೆಣ್ಮಗು ಎಲ್ಲ ಡೌನ್ಲೋಡ್ ಮಾಡಿದ ದರ್ಶಿ ಆಗ್ತಾನೆ. ಏನೋ ಗಾಬರಿಯಲ್ಲಿ ಅಮ್ಮ ಬಟ್ಟೆ ಚೇಂಜ್ ಮಾಡ್ಬೇಕು ಅಂದೆ. ಹುಡುಗಿ ವಯಸ್ಸಲ್ಲಿ ಬಟ್ಟೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತು. ರೂಮ್ ಒಳಗಡೆ ಕರೆದ್ರು. ಅಜ್ಜಿ ಸೆಕ್ಯೂರಿಟಿ ತರ ಅಲ್ಲೇ ಹೊರಗಡೆ ನಿಂತ್ಕೊಂಡಿದ್ರು. ನಾನೊಂದು ರೆಡಿ ಆಗಕ್ಕೆ ಅರ್ಧ ಗಂಟೆ ತಗೊಳ್ತೀನಿ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳಕ್ಕೆ ಒಂದು 10 ನಿಮಿಷ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ತೀನಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತಾರಲ್ಲ ಆ ತರ ಕಾಸ್ಟ್ಯೂಮ್ 10 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಂಡು ಹೊರಗಡೆ ಬರ್ತಿದ್ದೀನಿ. ಹುಡುಗನಾಗಿ ಬಂದೆ. ಅಜ್ಜಿ ಯಾರು ನೀನು? ನನ್ನ ಹೆಣ್ಣು ಮಗಳು ಬಟ್ಟೆ ಚೇಂಜ್ ಮಾಡಕತ್ತಾಳ, ನೀನ್ ಹೆಂಗ್ ಒಳಗೆ ಹೋಗಿ? ನಾನು ಅಜ್ಜಿ ಹುಡುಗ ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ, ಕಟ್ಟಿ ಪರ್ಕಿ ಹಿಡ್ಕೊಂಡ್ಬಿಡ್ತು, ಹೊಡ್ಬಿಡ್ತೀನಿ ಯಾರು ನೀನ್ ಹೇಳು ಅಂತ ಹೇಳಿ. ಆಮೇಲೆ ಅಜ್ಜಿಗೆ ಬ್ಯಾಗ್ ಅಲ್ಲಿರೋ ಬ್ಲೌಸು, ಸ್ಯಾರಿ ಎಲ್ಲ ತೆಗೆದು ತೋರಿಸ್ದೆ. ಅಜ್ಜಿ ನಾನೇ ಅದು ಇದು ಅಂತ ಹೇಳಿದ್ರೆ ಅಜ್ಜಿ ಬ್ಲೌಸ್ ಪೀಸು ಕೊಟ್ಟಿಲ್ಲ, ಅಷ್ಟೊಂದು ಸ್ವಲ್ಪ ಏನೂ ಕೊಟ್ಟಿಲ್ಲ. ಸಿಟ್ಟು ಮಾಡ್ಕೊಂಡು ಇದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತುಂಬಾನೇ ಆಗ್ತಾ ಇರುತ್ತೆ. ಸೊ ಇದೊಂದು ಚಿಕ್ಕದಾಗಿ ಕ್ಲಾರಿಫಿಕೇಶನ್